sociology class, the third semester class of Bengaluru North University. Today we are going to talk about the definitions of mass communication in the 36th session. Sociology of Mass Media and Communication is the third semester sociology paper, and today, as I told you already, we are going to concentrate on mass communication, meaning and definitions in the present session. Janasamuha Sammahana, mass communication. What is the meaning of mass communication? ಜನಸಮೂಹ ಸಂವಹನ ಅನ್ನುವಂತಹ ಒಂದು ಪರಿಕಲ್ಪನೆ ದೇಶವ್ಯಾಪ್ತಿ ಅನ್ನೋದಕ್ಕಿಂತಲೂ ಒಂದು ಗ್ಲೋಬಲ್ ಲೆವೆಲ್ನಲ್ಲಿ ಇದು ತುಂಬ ಹೆಚ್ಚಾಗಿ ಬೆಳಕಿಗೆ ಬಂದಂಥದ್ದು ಅನ್ನುವಂಥದ್ದು ನಾವು ರೇಡಿಯೋ, ನೆಟ್ವರ್ಕಿಂಗ್ ಸಿಸ್ಟಮ್, ನ್ಯೂಸ್ ಪೇಪರ್ಸ್ ಇದೆಲ್ಲ ಹೆಚ್ಚು ಆದಾಗ ಭಾರತದಲ್ಲಿ ಇದರ ಒಂದು ಪ್ರಭಾವ ಹೆಚ್ಚು ಬೆಳಕಿಗೆ ಬಂತು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದು. ಇದು 1920ರ ದಶಕದಲ್ಲಿ ಹೆಚ್ಚು ಪಾಪ್ಯುಲರ್ ಆಯಿತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಡ್ಯೂರಿಂಗ್ 1920s ದ ಕಾನ್ಸೆಪ್ಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಬಿಕೇಮ್ ವೆರಿ ಪಾಪ್ಯುಲರ್ with the introduction of radio networks and newspapers etc. ಇದನ್ನು ಸಮೂಹ ಸಂವಹನ, ಸಂವಹನ ಅಧ್ಯಯನ, ಸಂವಹನ ವಿಜ್ಞಾನ, ಸಂವಹನ ಕಲೆ, ಮಾಧ್ಯಮ ಅಧ್ಯಯನ ಇತ್ಯಾದಿಯಾಗಿ ಇದನ್ನು ನಾವು ಹೇಳ್ತಾ ಬರುವಂಥದ್ದು. ದ ಡಿಸಿಪ್ಲಿನ್ ಈಸ್ ಕಾಲ್ಡ್ ಆಸ್ communication studies, mass communication, the science of communication, the art of communication, the study of medium etc. With all these names, the name of the mass communication is being communicated. When we talk about mass communication, we need to know what is mass communication. ಇದು ಸಾಮಾಜಿಕ ವಿಜ್ಞಾನವಾಗಿರುವಂತಹ ಒಂದು ಅಂಶ. ಸಂವಹನ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ವಿಜ್ಞಾನ ಈ ಒಂದು ಜನಸಮೂಹ ಸಂವಹನ ಅಂತ ನಾವು ಹೇಳ್ತಾ ಬರ್ಬೋದು. ಈ ಜನಸಮೂಹವನ್ನು ಇಂಗ್ಲೀಷ್ನಲ್ಲಿ ನಾವು ಮಾಸ್ ಅಂತ ಕರೆಯುವಂಥದ್ದು. ಜನಸಮೂಹ ಹೇಗಿರ್ತಾರೆ ಅನ್ನುವಂಥದ್ದು ಬಂದಾಗ ಇದು ಬಹಳ ಬಹುಸಂಖ್ಯೆಯಲ್ಲಿ ಇರ್ತಾರೆ, ವೈವಿಧ್ಯಮಯವಾಗಿ ಇರ್ತಾರೆ, ಬಗೆಯ ವ್ಯಕ್ತಿಗಳಾಗಿ ಇರ್ತಾರೆ. ವ್ಯಕ್ತಿಗಳನ್ನು ವರ್ಗೀಕರಣ ಮಾಡಬಹುದು. ಅನಾನಿಮಸ್ ಆಗಿರ್ತಾರೆ, ಹೆಸರಿಲ್ಲದಿರುವಂತಹ ಶ್ರೋತೃಗಳು, ಅನಾಮಧೇಯರಾಗಿರ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ವೆನ್ ವಿ ಸೇ ಮಾಸ್ ಕಮ್ಯುನಿಕೇಷನ್, ಇಟ್ ಈಸ್ ಒನ್ ಆಫ್ ದಿ part of the social sciences. And mass communication, mass, when we say mass, the entire mass is more in number, they are diverse, they belong to different categories and they can be categorized into various divisions. They are mainly anonymous. These are the basic characteristics of mass or elements or divisions of mass. ಬಹುಸಂಖ್ಯೆಯ ಅನ್ನುವಂತಹ ಅರ್ಥ ಬಂದಾಗ ಜನಸಂಖ್ಯೆ ಅಂದರೆ ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ, ಆದ್ರೂ ಸಹ ಅವರು ಸಂಖ್ಯೆಯಲ್ಲಿ ಹೆಚ್ಚು ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುವಂಥದ್ದು. ವೆನ್ ವಿ ಸೇ more in number, population is more in number or mass is more in number, you cannot say the exact number of the population, but they are more in number, that's it. And the second feature that we can say is the diversified, ವೈವಿಧ್ಯಮಯವಾಗಿರುವಂಥದ್ದು ಅಥವಾ ವೈವಿಧ್ಯವುಳ್ಳವರು. ವೈವಿಧ್ಯಮಯ ಅಂತ ಹೇಳಿದಾಗ ನಾವಲ್ಲಿ ಎಲ್ಲ ರೀತಿಯ ಜನರನ್ನು ನಾವು ನೋಡಬಹುದು. ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ರೈತರಾಗಿರ್ಬೋದು, ನೌಕರಶಾಹಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಶ್ರಮಿಕ ವ್ಯಕ್ತಿಗಳು ಸಹ ಆಗಿರಬಹುದು. ವೆನ್ ವಿ ಸೇ ಡೈವರ್ಸಿಫೈಡ್, ದೇ ಮೇ ಬಿ ಪೋರ್, rich, they may belong to farmers group, they may be bureaucrats, they may be political leaders, they may be class officers, they may be the laborers, anybody it can be, because all are human beings, but then they are into different economic, political and social categories. ವರ್ಗೀಕರಣ ಮಾಡಿರುವಂಥದ್ದು ಅನ್ನುವಂತಹ ಒಂದು ಅರ್ಥ ಬಂದಾಗ ಯಾವುದೇ ಒಂದು ನಿರ್ದಿಷ್ಟ ಭೌಗೋಳಿಕ ವಲಯಕ್ಕೆ ಸೀಮಿತವಾಗಿಲ್ಲದಲೇ ಇರುವವರು ಅನ್ನುವಂಥ ಅರ್ಥ ಬರುವ ಹಾಗೆ ಇವರು ಎಲ್ಲ ಕಡೆ ಹರಡ್ಕೊಂಡಿರುವವರು ಅಂತ ಅರ್ಥ ಬರುವಂಥದ್ದು. ವೆನ್ ವಿ ಸೇ ಕ್ಲಾಸಿಫೈಡ್, ವಿ ಕೆನಾಟ್ ಸೇ ದಟ್ ದೇ ಬಿಲಾಂಗ್ ಟು ಅ ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಲಿಮಿಟ್. ದೇ ಆರ್ ಸ್ಕ್ಯಾಟರ್ಡ್ ಇನ್ ಟು ಡಿಫ್ರೆಂಟ್ ಪ್ಲೇಸಸ್. ಹೆಸರಿಲ್ಲದ ಅಂತ ಹೇಳಿದಾಗ ಇವರಿಗೆ ಅಂದರೆ ನಾವು ಅಲ್ಲಿ ಅನಾನಿಮಸ್ ಆಗಿರ್ತಾರೆ, ಅವರು ಅನಾಮಧೇಯರಾಗಿರ್ತಾರೆ. ಅವರ ಹೆಸರುಗಳನ್ನು ನಾವು ಎಲ್ಲಿಯೂ ಸಹ
ಅದನ್ನು ಮೆನ್ಷನ್ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ ಅಂತ ನಾವಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು. ಪತ್ರಿಕೆಗಳು, ರೇಡಿಯೋಗಳು, ಟಿ ವಿ ಮುಂತಾದ ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ಮಾಹಿತಿ ಅಥವಾ ಸಂದೇಶವನ್ನು ರವಾನೆ ಮಾಡೋದನ್ನು ನಾವು ಜನಸಮೂಹ ಸಂವಹನ ಅಂತ ಕರಿಬೋದು. ಯಾಕೆ ಇದನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ಜನಸಮೂಹ ಸಂವಹನ ಅಂತ ಹೇಳಿದ್ರೆ ಸಂವಹನವನ್ನು ನಾವು ಅನೇಕ ಜನರಿಗೆ ಒಂದೇ ಸಮಯದಲ್ಲಿ ತಲುಪಿಸುವಂಥದ್ದು. ಸೊ ಒಂದೇ ಸಮಯದಲ್ಲಿ ನಾವು ಹೇಗೆ ತಲುಪಿಸೋದಕ್ಕೆ ಸಾಧ್ಯ ಆಗತ್ತೆ? ಅದು ಕೇವಲ ಪತ್ರಿಕೆಗಳ ಮುಖಾಂತರವೋ ಅಥವಾ ರೇಡಿಯೋ ಮುಖಾಂತರವೋ ಟಿ ವಿ ಮುಖಾಂತರವೋ ಈ ಥರ ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಸಂದೇಶವನ್ನು ರವಾನೆ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ಜನಸಮೂಹ ಸಂವಹನ ಅಂತ ಕರೆಯುವಂಥದ್ದು. We can use the medium of television or radio or newspapers or pamphlets or this kind of things to transmit the information to different people at a larger level at once. That is why this has been called as mass communication. ತುಂಬ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಸಂದೇಶವನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವಂತಹ ಒಂದು ಸಂವಹನವನ್ನೇ ಜನಸಮೂಹ ಸಂವಹನ ಅಂತ ಕರಿಬೋದು ಅಂತ ಹೇಳಿ. In simple words, if we have to explain what is mass communication, it is the transmission of a information or a message through electronic media to a large number of people at single time. ಜನಸಮೂಹ ಸಂವಹನದ ವ್ಯಾಖ್ಯೆಗಳನ್ನು ನಾವು ನೋಡೋದೇ ಆದರೆ, W.P. Scott says massive mass communication is any cultural stimulus such as a message or mass media that influences a large and diverse population. ಈಗಷ್ಟೇ ನಾವು ನೋಡಿದ ಹಾಗೆ ಬೃಹತ್ ಸ್ವರೂಪದ ಮತ್ತು ವೈವಿಧ್ಯಮಯವಾದ ಜನಸಮುದಾಯವನ್ನು ಪ್ರಭಾವಗೊಳಿಸುವಂತಹ ಯಾವುದೇ ಸಂದೇಶವನ್ನು ಮಾಧ್ಯಮದ ಮುಖೇನ ಜನರಿಗೆ ತಲುಪಿಸುವಂತಹದ್ದನ್ನೇ ಜನಸಮೂಹ ಸಂವಹನ ಅಂತ ಕರೆದಿದ್ದಾರೆ. ಯಾರು? W.P. Scott ಅವರು. ಇಟ್ ಹ್ಯಾಸ್ ಟು ಇನ್ಫ್ಲೂಯೆನ್ಸ್ ದಿ large and diverse population, not only large, diverse population, that we have to keep in mind, because we have different cultural background for the population who are diverse in nature, and their needs are completely different. Almost all the needs are being fulfilled with this particular medium of information which is being scattered to different people or reached to different people. Then the other definition says that D.S. Mehta, in his book Mass Communication and Journalism in India, he says mass communication is the simultaneous transfer of thought, opinion and entertainment to a large number of, it can be viewers or audience. Why we say viewers or audience is because the mass communication or the message is transferred or thought is transferred either through print media or through audio media or through visual media. That is why we say that it is going to reach the large number of people simultaneously. ವಿವಿಧ ಬಹುಸಂಖ್ಯಾತ ಶ್ರೋತೃಗಳಿಗೆ ಏಕಕಾಲದಲ್ಲಿ ಚಿಂತನೆಗಳಾಗಿರ್ಬೋದು ಅಥವಾ ಅಭಿಪ್ರಾಯಗಳಾಗಿರ್ಬೋದು ಅಥವಾ ಮನೋರಂಜನಾತ್ಮಕ ಅಂಶಗಳನ್ನಾಗಿರ್ಬೋದು ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಜನಸಮೂಹ ಸಂವಹನ ಅಂತ ಕರಿಬೋದು ಅಂತ ಹೇಳಿಬಿಟ್ಟು D.S. ಮೆಹತಾರವರು ತಮ್ಮ ಗ್ರಂಥವಾದಂತಹ ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಮ್ ಇನ್ ಇಂಡಿಯಾ ಅನ್ನೋದರಲ್ಲಿ ಅವರು ವಿವರಗಳನ್ನು ನೀಡಿರುವಂಥದ್ದು. Dear students, these are the two definitions which I have explained in a simple manner. In your study material, you can see many more definitions, and in your class we will be explaining you many more definitions so that it is easy for you to understand the concept and learn the concept to write for your examination. Thank you very much. We'll see you in the next session.